ಕಾಂಗ್ರೆಸ್ ಪರಿವಾರದಿಂದ ದೂರ ಆಗಿದ್ದೀರಿ. ಸಚಿವ ಸ್ಥಾನವನ್ನು ಮತ್ತೆ ಕೊಡ್ತೀವಿ ಅಂತ ಅವಶ್ಯಕತೆನೂ ಇಲ್ಲ. ನನ್ನ ಆತ್ಮ ಬಂದ್ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ, ಅಸಮಾಧಾನ ಹೆಚ್ಚಾಗ್ತಾ ಇದೆ. ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ಅವರು ತಾವು ರಾಜೀನಾಮೆಯನ್ನ ಕೊಡೋದಕ್ಕೆ ಈಗಾಗಲೇ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಅವ್ರು ಹೇಳ್ತಾ ಇದ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ನಾನು ಈಗಲೇ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನೋವಾಗಿದೆ ನನಗೆ, ಕಾಂಗ್ರೆಸ್ ಪರಿವಾರದಿಂದನೇ ನಾನು ದೂರ ಹೋಗ್ತೀನಿ ಅನ್ನುವ ಮಾತನ್ನ ಇದೀಗ ಇಂಡಿ ಶಾಸಕರಾಗಿರುವ ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ಈಗ ವಿಧಾನಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಹೋಗ್ತಾ ಇದ್ದಾರೆ ಯಶವಂತರಾಯಗೌಡ ಪಾಟೀಲ್ ಅವರು. ಕಾಂಗ್ರೆಸ್ ಪರಿವಾರದಿಂದ ದೂರ ಹೋಗ್ತೀನಿ, ನನಗೆ ಬೇಸರ ಆಗಿದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಈಗಾಗಲೇ ವಿಧಾನಸಭೆಯತ್ತ ತೆರಳಿದ್ದಾರೆ ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಅವರು. ನೋವಾಗಿದೆ ನನಗೆ, ಈ ಸಲ ಆದ್ರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಅಂತ ಹೇಳಿದ್ದಾರೆ. ಸ್ಪೀಕರ್ ಬರ್ತಾ ಇದ್ದಾರೆ, ಒಂದಿವೆ ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲಾಂದ್ರೆ ಅವರು ರಿಸೈನ್ ಸಬ್ಮಿಟ್ ಮಾಡೋರು ಮಿನಿಸ್ಟರ್ ಆಗಿದಾರಲ್ಲ, ಸೊ ಸೆಕ್ರೆಟರಿ ಕೂಡ. ಬಟ್ ಇವತ್ತು ಸಾಯಂಕಾಲ 5 ನಾನು ರಿಸೈನ್ ಸಬ್ಮಿಟ್ ಮಾಡಿ ವಾರದಲ್ಲಿ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡದವ್ರಿಗೆ ಜಿಲ್ಲೆಯ ಜನ ಗಮನಿಸಿದ್ದಾರೆ. ಮುಂದಿನ ತೀರ್ಮಾನ ಮಾಡ್ತಾರೆ. ಆ ಜಿಲ್ಲೆಯ ರಾಜಕಾರಣ 28ಕ್ಕೆ ಏನಾಗ್ತದೆ, 28ಕ್ಕೆ ಆ ಜಿಲ್ಲೆ ಒಳಗೆ ಯಾರು ಪ್ರಾಮಾಣಿಕರ ನಿಷ್ಠೆಯಿಂದ ರಾಜಕಾರಣ ಮಾಡಿದವರು ಆ ಜಿಲ್ಲೆ ಜನ ಯಾರ ಜೊತೆ ಸಹಕರಿಸ್ತಾರೆ. ಕ್ಯಾಪಿಟಲಿಸ್ಟ್ ರಾಜಕಾರಣ ನಡೀತದೋ ಪ್ರಾಮಾಣಿಕರದು ನಡೀತದೋ. ಸ್ಪೀಕರ್ ಬರ್ತಾ ಇದ್ದಾರೆ, ಒಂದಿವೆ ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲಾಂದ್ರೆ ಅವರು ರಿಸೈನ್ ಸಬ್ಮಿಟ್ ಮಾಡೋರು ಮಿನಿಸ್ಟರ್ ಆಗಿದಾರಲ್ಲ, ಸೊ ಸೆಕ್ರೆಟರಿ ಕೂಡ. ಬಟ್ ಇವತ್ತು ಸಾಯಂಕಾಲ 5 ನಾನು ರಿಸೈನ್ ಸಬ್ಮಿಟ್ ಮಾಡಿ ವಾರದಲ್ಲಿ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡದವ್ರಿಗೆ ಜಿಲ್ಲೆಯ ಜನ ಗಮನಿಸಿದ್ದಾರೆ. ಮುಂದಿನ ತೀರ್ಮಾನ ಮಾಡ್ತಾರೆ. ಆ ಜಿಲ್ಲೆಯ ರಾಜಕಾರಣ 28ಕ್ಕೆ ಏನಾಗ್ತದೆ, 28ಕ್ಕೆ ಆ ಜಿಲ್ಲೆ ಒಳಗೆ ಯಾರು ಪ್ರಾಮಾಣಿಕರ ನಿಷ್ಠೆಯಿಂದ ರಾಜಕಾರಣ ಮಾಡಿದವರು ಆ ಜಿಲ್ಲೆ ಜನ ಯಾರ ಜೊತೆ ಸಹಕರಿಸ್ತಾರೆ. ಕ್ಯಾಪಿಟಲಿಸ್ಟ್ ರಾಜಕಾರಣ ನಡೀತದೋ ಪ್ರಾಮಾಣಿಕರದು ನಡೀತದೋ. ಸ್ಪೀಕರ್ ಬರ್ತಾ ಇದ್ದಾರೆ, ಒಂದಿವೆ ಮಾಸ್ಟರ್ ಸಿಂಗ್ ಬರ್ತಾ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಇಲ್ಲ. ಅವರ ಹೆಸರು ಕೊನೆ ಕ್ಷಣದಲ್ಲಿ ಕೈ ತಪ್ಪಿದ್ದರಿಂದ ಇದರಲ್ಲಿ ಕುತಂತ್ರ ರಾಜಕಾರಣ ಆಗಿದೆ. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಭಾಗಿಯಾಗಿ ಅವರು ಒಂದು ಬೆಳವಣಿಗೆಗೆ ಅಡ್ಡಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಅವ್ರ ಹೆಸರನ್ನು ಕೈಬಿಟ್ಟಿದ್ದಾರೆ. ಇದು ನಮ್ಮ ಕ್ಷೇತ್ರದ ಸ್ವಾಭಿಮಾನದ ಪ್ರಶ್ನೆ. ಯಾಕಂದರೆ 75 ವರ್ಷಗಳ ಸ್ವಾತಂತ್ರ್ಯ ಪಡೆದ ನಂತರ ಇಂಡಿ ವಿಧಾನಸಭಾ ಕ್ಷೇತ್ರ ಯಾವುದೇ ಮಂತ್ರಿ ಸ್ಥಾನವನ್ನು ಪಡೆದಿರಲಿಲ್ಲ, ಇದುವರೆಗೂ ಪಡೆದಿರಲಿಲ್ಲ. ಯಾವ ಸರ್ಕಾರ ಬಂದರೂ ಮಾಡಿರಲಿಲ್ಲ. ಅಂಥದ್ರಲ್ಲಿ ಇಂಥ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಎಲ್ಲ ಕಾರ್ಯಕರ್ತರನ್ನು ಬೆಳೆಸಿ ಇವತ್ತಿನ ದಿವಸ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೇರು ಮಟ್ಟದಿಂದ ಬೆಳೆಸಿದಂಥ ಒಬ್ಬ ನಾಯಕರಿಗೆ ಇವತ್ತಿನ ದಿವಸ ಅನ್ಯಾಯ ಮಾಡಿದರೆ ಅವ್ರ ಜೊತೆ ನಾವೆಲ್ಲರೂ ಕೂಡಿಕೊಂಡು ಹೋರಾಟ. 130 ಶಾಸಕರು 30ರಿಂದ 35ವರೆಗೂ ಸಚಿವ ಸ್ಥಾನ ಇರೋದು, ಎಲ್ಲರಿಗೂ ಎಲ್ಲಿ ಕೊಡಕ್ಕಾಗತ್ತೆ ಸರ್? ಅವರು ಸೀನಿಯಾರಿಟಿ ಇದ್ದಾರೆ, ಅವರಿಗೆ ಹಿಂದೆ ಮಾತನ್ನು ಕೊಟ್ಟಿದ್ದಾರೆ. 2023 ಇಲ್ಲ ಚುನಾವಣೆ ಪೂರ್ವದಲ್ಲಿ ಹೈಕಮಾಂಡದ ಸುರ್ಜೇವಾಲಾ ಅವರು ಮತ್ತು ರಾಜ್ಯ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಿದ್ದರು. ಅವರಿಗೆ ಮಾತನ್ನು ಕೊಟ್ಟಿದ್ದಾರೆ, ನಿಮಗೆ ವಿಕೋಲ್ ಶೇರ್ ಮಾಡಿ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೇವೆ, ನಿಮಗೂ ಅಧಿಕಾರವನ್ನು ಕೊಡ್ತೇವೆ ಅಂತ ಮಾತನ್ನು ಕೊಟ್ಟಿದ್ದಾರೆ. ಆದರೆ ಈ ಮಾತನ್ನು ಅವರು ತಪ್ಪಿದ್ದಾರೆ. ಹೈಕಮಾಂಡದ ಮತ್ತು ರಾಜ್ಯ ನಾಯಕರು ಇದನ್ನು ತಿದ್ದುಪಡಿ ಮಾಡಿ ನಮ್ಮ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಆಗ್ರಹ ಇದೆ. ಸರ್, ಸದ್ಯಕ್ಕಂತೂ ಮಾಡಲ್ಲ, ಪ್ರಕಟ ಪಡಿಸಾಯ್ತೆ ಸರ್. ಈಗ ಮಾಡಲ್ಲ ಅನ್ನೋದು ಈಗ ಮುಗಿದೋಗ್ಯದ. ನಮಗೆ ಇವತ್ತು ಬೆಳಗ್ಗೆ ತನಕ ಲಿಸ್ಟ್ ಇತ್ತು, ನಮ್ಮ ಶಾಸಕರದು ಸಚಿವ ಸ್ಥಾನದಾಗ ನಮ್ಗೆ ಲಿಸ್ಟ್ ಇತ್ತು. ಈಗಾಗಲೇ ನಮ್ಗೆ ಹಿಂದೂ ಮಾತು ಕೊಟ್ಟಿದ್ರು. ಈಗ ನಮ್ಗೆ ಎಷ್ಟೊತ್ತಿರ ಇವತ್ತು ಮುಂಜಾನೆ ಬೆಳಗ್ಗೆ ತನಕ ನಮ್ಮ ಲಿಸ್ಟ್ ಇದ್ರು. ನಮ್ಗೆ ಸಚಿವ ಸ್ಥಾನದಾಗ ನಮ್ಗೆ ಕೈ ತಪ್ಸ್ಯಾರ. ಇದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಅಂದ್ರೆ ಕುತಂತ್ರ ರಾಜಕಾರಣಿಗಳವ. ಇದನ್ನು ನಾವು ನಮ್ಮ ಯಶವಂತರಾಯಗೌಡ ಪಾಟೀಲ್ ಸಚಿವ ಸ್ಥಾನ ಕೊಟ್ಟರೆ ಮುಂದೆ ಏನು ಮಾಡ್ತೀರಿ? ಈಗ ನಾವು ಎಲ್ಲರೂ ಕೂಡಿ ಸಾಮೂಹಿಕ ರಾಜೀನಾಮೆ, ಶಾಸಕರು ಕೂಡ ನಾವು ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವು ಅದ್ರ ನಮ್ಮ ಶಾಸಕರು ಕೂಡ ನಮ್ದು ರಾಜೀನಾಮೆ ಎಲ್ಲ ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ. ಇವತ್ತಿನ ದಿನ ಎಲ್ಲರೂ ರಾಜೀನಾಮೆ ಕೊಡ್ತೇವೆ. ನಮ್ಮ ಶಾಸಕರು ಏನು ಹೇಳ್ತಾರೆ ಅದೇ ಮಾಡ್ತೇವೆ ನಾವು ಎಲ್ಲರಿಗೆ. ನಮಗೆ ಭಾಳ ಅನ್ಯಾಯ ಆಗ್ಯದ ಇದು. ಈಗ ಒಂದೇ ಪಕ್ಷದಾಗ 40-50 ವರ್ಷ ಒಂದೇ ಪಕ್ಷ ಬಿಟ್ಟು ಪಕ್ಷ ಹೋದ ಮನುಷ್ಯ ಅಲ್ಲ, ಭಾಳ ನಿಯತ್ತಾಗಿ ನ್ಯಾಯವಾಗಿ ಒಂದೇ ಪಕ್ಷ ದುಡಿದವರು. ಅಂಥವ್ರು ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ತಾರಲ್ಲ ಸರ್. ಹೈಕಮಾಂಡ್ದವ್ರು ಎಲ್ಲ ಓಕೆ ಮಾಡಿ ಕಳಿಸಿದ್ರು ಕೂಡ, ಇಲ್ಲಿ ರಾಜ್ಯ ನಾಯಕರು ಓಕೆ ಮಾಡೋದು ಕೂಡ, ಜಿಲ್ಲಾ ನಾಯಕರು ಈ ಥರ ಮೋಸ ಮಾಡಿಬಿಟ್ಟು ಸರ್. ಪಾಪ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು, ಅವ್ರ ಫ್ಯಾಮಿಲಿ ಎಷ್ಟು ನೋವಾಗಿರ್ಬೇಕು, ಕ್ಷೇತ್ರ ಜನರಿಗೆ ಎಷ್ಟು ನೋವಾಗಿರ್ಬೇಕು. ನಾಯಕರು ಮಾತಾಡ್ಸಿದ್ರೆ ಏನು ಹೇಳ್ತಾರೆ ಅವರು? ಸರ್, ನಮ್ಮ ಸಾಹೇಬ್ರು ಹೇಳ್ಬಿಟ್ರೆ ಅವ್ರು ಭಾಳ ಬದ್ಧತೆಯಿಂದ ರಾಜಕೀಯ ಮಾಡೋರು, ಭಾಳ ನಿಷ್ಠೆಯಿಂದ ರಾಜಕೀಯ ಮಾಡೋರು, ಪಕ್ಷದಾಗ ಭಾಳ ನಿಷ್ಠೆಯಿಂದ ಇದ್ದವರು. ಅವ್ರು ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಮ್ಮ
ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಅವ್ರು ಹಿಂದಿರ್ತೀವಿ. ಅವ್ರು ಏನ್ ಹೇಳ್ತಾರ ಅದ್ರ ಬದ್ಧದಾಗ ನಾವು ಹಿಂದಿರ್ತೀವಿ ಸರ್. ಅಲ್ಲ, ಅವ್ರ ನಿರ್ಧಾರ ಪ್ರಕಟಿಸೋದು ಸರ್, ಸಾಧ್ಯತೆ ನಮ್ಮ ಸಾಹೇಬರು ಒಂದು ನಿರ್ಧಾರ ತಗೋಬೇಕಾದ್ರೆ 10 ಸಲ ಯೋಚನೆ ಮಾಡಿ, 10 ಸಲ ವಿಚಾರ ಮಾಡಿ, 10 ಸಲ ಎಲ್ಲರ ಜೊತೆ ವಿಚಾರ ಮಾಡೋ ಮನುಷ್ಯ ಎಲ್ಲರೂ ಒಬ್ಬರೇ ನ್ಯಾಯ ತಗೊಂತ ದಿಟ್ಟವಾದ ಅದಾರ ಸಾಹೇಬರು. ಹಿಂಗಾಗಿ ಅವ್ರ ನ್ಯಾಯ ಏನ್ ತಗೊಂಡ್ರು ಬಹಳ ಕರೆಕ್ಟ್ ತಗೋತಾರ ಅನ್ನೋ ಮಾತು ನಮ್ಗೆ ಗೊತ್ತ ಸರ್ ಎಲ್ಲರಿಗೆ. ನಮ್ಮ ಸಾಹೇಬ್ರು ಏನೇ ತಗೊಂಡ್ರು ನಮಗೆ ಒಳ್ಳೆ. ನೀವೆಲ್ಲರೂ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ಮ ಪೂರಾ ಎಲ್ಲರಿ ಟೋಟಲ್ ಕಾಂಗ್ರೆಸ್ ಎಷ್ಟು ಎಲ್ಲ ಹುದ್ದೆದಾಗ ಏನಿದ್ದವರೆಲ್ಲ ನಾವು ಎಲ್ಲ ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಸರ್. ನಾ ಇಂಡಿ ತಾಲೂಕಾ ಪ್ರಚಾರ ಸಮಿತಿ ಅಧ್ಯಕ್ಷ. ನಮ್ಮ ಶಾಸಕರು ಯಾವ ನಿರ್ಣಯ ತಗೋತಾರ ಆ ನಿರ್ಣಯಕ್ಕ ನಮ್ಮ ಎಲ್ಲರೂ ಬದ್ಧ. ಅಲ್ಲಿ ಕಾಂಗ್ರೆಸ್ ಅನ್ನೋದೇ ಬೆಳೆಸಿದ್ದೆ ನಮ್ಮ ಶಾಸಕರು. ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೊದಲು ಕಾಂಗ್ರೆಸ್ ನಿಮ್ ನಾಯಕರು ರಾಜೀನಾಮೆ ಕೊಡ್ತೀನಿ ಅಂತ ಏನನ್ನ ಹೇಳಿದಾರ? ಆ ರೀತಿ ನಿರ್ಧಾರ ಬರ್ತಾ ಇದೆ ಅಂತ ಅವ್ರು ಏನ್ ನಿರ್ಣಯ ತಗೋತಾರ ಸರ್ ಆ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ರಿದ್ದೀವಿ. ಇದು ಈ ರೀತಿಯಾದಂತಹ ಪರಿಸ್ಥಿತಿ ಇರೋದು. ಯಾಕಂದ್ರೆ ಸಾಮೂಹಿಕವಾಗಿ ನಾವು ಸ್ಥಳೀಯ ಮಟ್ಟದ ನಾಯಕರೆಲ್ಲರೂ ಇದೀವಿ. ಅವರೆಲ್ಲರೂ ಕೂಡ ನಾವೆಲ್ಲ ಏನಿದ್ದೀವಿ ನಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ಕೊಡ್ತೇವೆ ಅಂತಲೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಇಂಡಿ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ, ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ವ ಸರ್? ಈಗ ನಾನು ಮಾತಾಡ್ತೀನಿ, ಬಂದ್ ಮಾತಾಡ್ತೀನಿ. ಯಾವ ಪಕ್ಷ ಏನ್ ಅವಶ್ಯಕತೆ ಇಲ್ಲ, ಅವ್ರು ಯಾರ ಅವಶ್ಯಕತೆ ನನಗೂ ಇಲ್ಲ, ನನ್ನ ಅವಶ್ಯಕತೆ ಅವ್ರಿಗೂ ಇಲ್ಲ. ಮುಗಿದೋದದ್ದೇ ಅದು. ಈಗ ಮುಗಿದೋದ ಅಧ್ಯಾಯ. ಪಕ್ಷಕ್ಕೂ ರಾಜೀನಾಮೆ ಕೊಡ್ತಿರಾಗಿದ್ರೆ ನಾನು ಬಂದ್ ಹೇಳ್ತೇನೆ. ನನ್ನ ಜನರ ಅಭಿಪ್ರಾಯ ತಗೊಂಡು ಮಾತಾಡ್ತೀನಿ. ಆ ಬಗ್ಗೆ ಚಿಂತನೆ ಮಾಡಿದಿರಾಗಿದ್ರೆ ಎಲ್ಲದಕ್ಕೂ ಅನಿವಾರ್ಯ ಇದೆ ರಾಜಕಾರಣ. ಸ್ವಾಭಿಮಾನಕ್ಕಿಂತ ಯಾವುದೂ ದೊಡ್ಡದಿಲ್ಲ ರಾಜಕಾರಣದಾಗ. ಓಕೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆಗಿದ್ರೆ ಎಸ್, 100ಕ್ಕೆ 100. ಸರ್, ಸಿಎಂ ಏನಾದ್ರು ತಮಗೆ ಸಂಪರ್ಕ ಮಾಡೋ ಪ್ರಯತ್ನ ಅವಶ್ಯಕತೆನೇ ಇಲ್ಲ, ಮುಗಿದೋದದ್ದೇ ಇಲ್ಲ. ಸಿಎಂ ನಿಮ್ಮನ್ನ ಸಂಪರ್ಕ ಮಾಡುವಂತ ಅಗತ್ಯನೂ ಇಲ್ಲ ಆಗಿದ್ರೆ? ಏನೂ ಇಲ್ಲ, ಅವಶ್ಯಕತೆ ಈಗ ಒಂದೊಮ್ಮೆ ಸಚಿವ ಸ್ಥಾನ ಕೊಡ್ತೀವಿ ಅಂತಂದ್ರೆ ಆ ಪರಿವಾರದಿಂದ ದೂರ ಆಗಿದ್ದೀನಿ ನಾನು, ಕಾಂಗ್ರೆಸ್ ಪರಿವಾರದಿಂದ. ಕಾಂಗ್ರೆಸ್ ಪರಿವಾರದಿಂದ ದೂರ ಆಗಿದ್ದೀರಿ. ಸಚಿವ ಸ್ಥಾನ ಮತ್ತೆ ಕೊಡ್ತೀವಿ ಅಂತ ಅವಶ್ಯಕತೆನೂ ಇಲ್ಲ. ನನ್ನ ಬಂದ್ ಹೇಳ್ತೀನಿ.